से फायरिंग चल रहा है। क्या अभी का हालत क्या है? क्या आपको रिफोर्समेंट की जरूरत है? एक को भी नहीं छोड़ना है साले को। यस सर। सर, समय समय पर सिचुएशन के बारे में पता करके मुझे बताते रहो। यस सर। ಬಾಸ್ ಹೇಳಿದ್ದಾರೆ ಈ ಊರಲ್ಲಿ ಏನೇನು ನಡೆದ್ರು ನಮಗೆ ಇನ್ಫಾರ್ಮ್ ಮಾಡಬೇಕು. ಓಕೆ ಬಾಯ್. ನೋಡೋರ ಕಣ್ಣಿಗೆ ಕಾಮಿಡಿ ಅಂತ ಕಾಣಿಸ್ಕೊ. ನೀನು ನಮ್ಮವನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಸ್ ಬಾಸ್. ಮಂದಿ ಸೇರಬೇಕಾಗಿದ್ದಲ್ಲ, ನಿಂಗೆಲ್ಲ ಸೇರುತ್ತೆ. ಆದರೆ ನಮ್ಮ ಕೆಲಸ ನೀನು ನಿಯತ್ತಾಗಿ ಮಾಡಬೇಕಷ್ಟೇ. ಬಟ್ ಬಿ ಕೇರ್ಫುಲ್. ಲೆಟ್ಸ್ ಯು ಗೋ ನೌ. ಓಕೆ ಬಾಸ್. शाबाश. इस धरती के लिए त्याग बलिदान का आवश्यकता है तो कोई भी पीछे नहीं हटना चाहिए. आपका धैर्य और साहस को अपना भारत माता कभी नहीं भूलेगा. अपना जवानों को कोई नुकसान तो नहीं हुआ? नो सर. शाबाश, बहुत अच्छा है. आतंकवाद नीर मांगेंगे तो हम खीर देंगे, अगर हमारी जमीन मांगेंगे तो उनको चीर देंगे. आतंकवाद को शत्रु राष्ट्रों को एक मुट्ठी मिट्टी भी नहीं देने वाले हम लोग. ಮಕ್ಕಳೇ, ಈ 10 ಎಕರೆ ಜಮೀನು ಮೊದಲು ನಮ್ಮ ತಾತಂದಾಗಿತ್ತು, ಆಮೇಲೆ ನಮ್ಮ ಮುತ್ತಾತಂದಾಯ್ತು. ಈಗ ನಂದಿದೆ, ಇನ್ಮೇಲೆ ನಿಮ್ದಾಗುತ್ತೆ. ಅಪ್ಪ ಹೌದಾ? ಇದೆಲ್ಲ ನಮ್ದೇನಾ? ಹೌದಪ್ಪ, ಇದೆಲ್ಲ ನಮ್ದೇನೆ. ಬರ್ರಿ, ಇನ್ನೂ ಇದೆ, ತೋರಿಸ್ತೀನಿ ಬರ್ರಿ. ಯಾವ ಕೊಡ್ಲಿದ ಏನ್ ಮಾಡುದ್ಲಿ ಆಗ ಬಾಲ್ಯ. ನಮ್ಮಪ್ಪ ನಾ ಕೊಡುದಿಲ್ಲ. ತಗೋಗು, ನಾ ಕೊಡುದಿಲ್ಲಪ್ಪ. ಹಾ, ನಮ್ಗ ಕೊಡಂಗಿಲ್ಲ. ಕಡಿಲಿ ಬನ್ನಿ ಮಕ್ಕಳ, ಬನ್ನಿ, ಶಾಲೆ ಬಿಟ್ಟು ಬರ್ತೀನಿ ಬನ್ನಿ.
हम सब शत्रु को मारना तो हम बलिष्ठ होना चाहिए। हम मरेंगे, हारेंगे नहीं। ये जो हम काम कर रहे हैं वो दुनिया को अच्छा नहीं लगता हो, उन लोगों को क्या पता हमारा काम ही जन्नत है। इसलिए पूरा दुनिया ही दुश्मन है। उन सब लोगों को मार गिरना ही हम सबका लक्ष्य होगा। ಬನ್ನಿ ಮಕ್ಕಳ. ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾಳಪ್ಪ. ಹಾಗಾದ್ರೆ ಅಮ್ಮ ಯಾವಾಗ ಬರ್ತಾಳಪ್ಪ? ದೇವ್ರು ಯಾವಾಗ ಕಳಿಸ್ತಾನಪ್ಪ ಅವಾಗ ಬರ್ತಾಳೆ. ಅಪ್ಪ ದೇವ್ರು ಹೇಗಿರ್ತಾನ? ಸುತ್ತೆಲ್ಲ ನೋಡಿ, ಪ್ರಕೃತಿನ ಒಂದು ದೇವರು. ದೇವ್ರು ಯಾರ ರೂಪದಾಗಾದ್ರೂ ಬರ್ಬೋದು. ಅಪ್ಪ ನಾವು ದೇವ್ರ ತಾಕ ಯಾವಾಗ ಹೋಗೋದು? ನೀವಿಬ್ರು ಇನ್ನೂ ಚಿಕ್ಕವರು, ಆ ಥರ ಯೋಚನೆ ಮಾಡಬೇಡ್ರಿ. ಆಲ್ಬರ್ಟ್, ಇನ್ನು ಕೈ ಮುಗಿದು ಕೇಳ್ಕೊತೇನೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಪ್ಪ. ಈ ಹೊಲ ಮನೆ ಎಲ್ಲ ಇಟ್ಕೊಳ್ಳಿ. ನನ್ನ ಮಕ್ಕಳನ್ನು ಜೀವಂತಾಗಿ ನನಗೆ ಕೊಟ್ಟು ಬಿಡಪ್ಪ. ಎಲ್ಲಾದ್ರೂ ಬದುಕುತ್ತೇನೆ. ಬಾಯಿ ಮಾತಿಂದ ಹೇಳಿದ್ರೆ ಕೇಳಿಲ್ಲ. ಒಳ್ಳೆಯದಿಲ್ಲ, ನಿನ್ನ ಮಕ್ಕಳನ್ನ ಜೀವಂತ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರ
ನಾನು ಏನ್ ಬೇಕಾದ್ರೂ ಮಾಡ್ರಿ, ನನ್ನ ಮಕ್ಕಳನ್ನು ಬಿಟ್ಟು ಬಿಡಿ. ಓಹೋ, ಅವ್ರನ್ನ ಬಿಟ್ಟು ಬಿಡ್ತೀನಿ, ಆದ್ರೆ ಅವ್ರ ಜೀವದ ಬದಲಾಗಿ ನಿನ್ ಜೀವ ಕೊಡ್ತೀಯಾ? ಆಯ್ತು, ನನ್ನ ಜೀವ ತಗೊಂಡು ಅವ್ರಿಬ್ಬರನ್ನು ಬಿಟ್ಟು ಬಿಡಿ. ಮೇನ್ ಗಂಬ ಇರೋ ಕೈದಿಗೂ ಕೊನೆ ಆಸೆ ಇರುತ್ತಂತೆ, ಆದ್ರೆ ನಿಮಗೂ ಏನಾದ್ರೂ ಕೊನೆ ಆಸೆ ಇದೆಯಾ? ಕೊನೆಯದಾಗಿ ನನ್ನ ಮಕ್ಕಳ ಜೋಡಿ 2 ಮಾತು ಮಾತಾಡಬೇಕು. ಹೋಗು, 2 ನಿಮಿಷ ಟೈಮ್ ಕೊಡ್ತೀನಿ, ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ಮಕ್ಕಳೇ ಬನ್ನಿ. ಮಕ್ಕಳೇ, ನಮ್ದು ನಿಮ್ದು ಇವತ್ತು ಋಣ ತೀರ್ತು. ನಮ್ದೊಂದು ಮಾತು ನಡೆಸ್ಕೊಡ್ತೀರ? ಅದೇನು ಹೇಳಪ್ಪ? ಇನ್ನು ಮುಂದೆ ನಿಮ್ಮ ಜೀವನ ಕಠೋರವಾಗಿ ಇರುತ್ತದೆ, ಆದ್ರೆ ಯಾವುದಕ್ಕೂ ಹೆದರದೆ ಹೋರಾಡಿ ಛಲದಿಂದ ಬದುಕಬೇಕು. ನಾವು ಆಶಾಕರಿಗೆ ಬಡವರಿಗೆ ನೆರಳಾಗಿರ್ಬೇಕು. ಇಂಥ ಸಮಾಧಿಘಾತಕರ ಎದಿ ಬಗದು ಸೀಳೆ ಹಾಕಬೇಕು. ಇಟ್ಟ ಹೆಜ್ಜೆ ನೆಟ್ಟ ಗುರಿ ವಜ್ರ ದೃಷ್ಟಿಯಂತೆ ಇರಬೇಕು. ಕೈಸರ್, ಅಲೆಕ್ಸ್, ಜೇಮ್ಸ್, ಇನ್ನು ಮುಂದೆ ಈ ಇಂಡಿಯಾದಲ್ಲಿ ನಡೆಯೋ ಎಲ್ಲ ದಂಧೆಗಳಿಗೆ ನೀವೇ ಲೀಡರ್. ನೀವೆಲ್ಲ ಸೇರಿ ನಾರ್ತ್ ಇಂಡಿಯಾ ಆ್ಯಂಡ್ ಸೌತ್ ಇಂಡಿಯಾ ನೋಡ್ಕೋಬೇಕು. ಇಲ್ಲಿ ಬರೋ ಮಾಮೂಲಿಗಳನ್ನ ನನಗೆ ಕಳಿಸಿ. ನಿಮ್ಗೇನು ಬೇಕೋ ನಾನು ಅಷ್ಟೇನಿಂದ ಕಳಿಸ್ತೀನಿ. ನಾ ಅರ್ಜೆಂಟಾಗಿ ಜಾನ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡಿಸ್ಬೇಕು. ಓ ಮೈ ಗಾಡ್, ನಂದು ಇನ್ನೊಂದು ಮೊಬೈಲ್ ಎಲ್ಲಾಯ್ತು? ಇಲ್ಲಿದೆ ಬಾಸ್ ನಿಮ್ಮ ಫೋನು. ಬಾಸ್, ರೋಡಲ್ಲಿ ಬರ್ತಾ ಇದ್ದೆ, ಹೊರಗಡೆ ಫೋನ್ ಬಿದ್ದಿತ್ತು, ನಿಮ್ದೇನು ಅಂತ ಕೊಡಕ್ಕೆ ಬಂದೆ. ಥ್ಯಾಂಕ್ಸ್, ಈ ಫೋನ್ ನಂದೇ, ಬಟ್ ನೀ ಯಾರು ಅಂತ ಗೊತ್ತಾಗಿಲ್ಲ. ನನ್ನ ಹೆಸರು ಕುಮಾರ್ ಅಂತ, ಇಲ್ಲಿ ನಮ್ಮ ಸಂಬಂಧಿಕರು ಬಂದಿದ್ದು. ಈ ಫೋನ್ ನೋಡಿದೆ, ನಿಮ್ದೇನು ಅಂತ ಕೊಟ್ಟು ಹೋಗಿ ಬಂದೆ. ಕೈಸರ್, ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸು. ಆಯ್ತು ಬಾಸ್.
ಮೈಕ್ರೋಫೋನ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅವನೇನೇ ಡೀಲ್ ಮಾಡಿದ್ರು ನಾವು ಇಲ್ಲೇ ಕೂತ್ಕೊಂಡು ಬ್ಲೂಟೂತ್ ಮುಖಾಂತರ ಎಲ್ಲ ತಿಳ್ಕೊಬೋದು ಅಣ್ಣ. ಗುಡ್, ವೆರಿ ಗುಡ್ ಕುಮಾರ್. ನಾ ಹೇಳಿರೋ ಕೆಲಸ ನೀಟಾಗಿ ಮಾಡಿದ್ಯಾ. ಇಷ್ಟು ಅವ ಮೆರೀತಿದ್ದ, ನಿನ್ ಮೇಲಿಂದ ನಾವು ಮೆರಿತೀವಿ. ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೂ ಒಂದು ಕಾಲ. ಇದೇ ಅಸಲಿ ಆಟ ಈಗ ಶುರು. ಈಗ ನಾನೇನ್ ಮಾಡ್ಬೇಕು ಹೇಳೋಣ. ಈಗ ನಾವಿಬ್ರು ಒಬ್ಬರಾಗಬೇಕು. ನಾನು ಪ್ರದೀಪ್, ನೀನು ಕುಮಾರ್. ಇಬ್ರು ಸೇರಿದ್ರೆ ಪ್ರದೀಪ್ ಕುಮಾರ್. ಅರ್ಥ ಆಯ್ತಣ್ಣ? ಈಗ ಅಲ್ಪಟ್ಟು ಯಾಕೋ ಫೋನ್ ಮಾಡಿದ್ದಾನೆ. ಹೌದಾ? ಶಾಂತಿನಗರಲ್ಲಿ ಡೀಲ್ ಏನಾಯ್ತು? ಆಲ್ರೆಡಿ ಮಾಡಿ ಮುಗಿಸಿದಿ. ಹಲೋ ಜೂನಿಯರ್, ನಾನು ಅಲ್ಬರ್ಟ್ ಮಾತಾಡ್ತಿರೋದು. ಹಾ ಹೇಳಿ ಬಾಸ್. ಆ ಶೇಟು ಕೊಟ್ಟಿರೋ ಡೀಲ್ ಫಿನಿಶ್ ಆಗಿದೆ. ನಾಳೆ 20 ಲಕ್ಷ ಕ್ಯಾಶ್ ಜೊತೆ ಕೆರೆ ದಂಡೆಗೆ ಬರ್ತಾ ಇದ್ದಾನೆ. ನೀವು ಹೋಗಿ ಅದನ್ನು ತಗೋ. ಓಕೆ ಬಾಸ್. ಅವನಿಗೆ ನಮ್ಮ ಕೋಡ್ ಅಲ್ಬರ್ಟ್ 1 2 3 ಅಂತ ಹೇಳಿದ್ರೆ ಕ್ಯಾಶ್ ಕೊಡ್ತಾನೆ. ನೆನಪಿರಲಿ, ಅಲ್ಬರ್ಟ್ 1 2 3. ಅರ್ಥ ಆಯ್ತು ಬಾಸ್. ನಾಳೆ ಶೇಟು ಕಡೆ 20 ಲಕ್ಷ ರೂಪಾಯಿ ಕ್ಯಾಶ್ ಜೊತೆ ಕೆರೆ ದಂಡೆಗೆ ಬರ್ತಿದ್ದಾರೆ. ಕೋಡ್ ನಂಬರ್ ಅಲ್ಬರ್ಟ್ 1 2 3. ಹೇಗಾದ್ರೂ ಮಾಡೋದು ನಾವು ಕಾಯಿಸ್ಬೇಕು. ಏನು ಓಕೆ. ಸರ್, ಎಸ್. ಈ ಅಡ್ರೆಸ್ ಎಲ್ಲಿ ಬರ್ತೀವಿ ಸ್ವಲ್ಪ ನೋಡಿ ಹೇಳ್ತೀರಾ ಸರ್? ಓ ಇದಾ ನಮ್ಮೂರೇ. ಹೀಗೆ ಸ್ಟ್ರೇಟ್ ಹೋಗಿ ಲೆಫ್ಟ್ ತಿರುಗಿ, ಮತ್ತೆ ಹತ್ತ ಮೇಲೆ ದೂರ ಹೋಗಿ ಆಮೇಲೆ ರೈಟ್ ತಿರುಗಿ ಅಲ್ಲೇ ಸಿಗುತ್ತೆ. ಶೇಟು ಕಡೆ ಒಂದು ನೀನೇನಾ? ಹೌದು, ನೀ ಯಾರು? 20 ಲ್ಯಾಕ್ ಕ್ಯಾಶ್ ತಂದಿದ್ದೀರಾ? ಮಗಳು ಕೋಡ್ ನಂಬರ್ ಹೇಳು, ಆಮೇಲೆ ದುಡ್ಡು. ಅಲ್ಬರ್ಟ್ 1 2 3. ಹಾ, ಕರೆಕ್ಟ್ ಆಗಿದೆ. ಅದು ಸರಿ, ಮಕ್ಕ ಯಾಕೆ ಮುಚ್ಕೊಂಡಿದ್ದೀವಿ? ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ನೋಡಿದ್ದೀನಲ್ಲ ಸರ್. ಎಲ್ಲಿ ನೋಡಿದ್ದೀರಾ? ಸರ್, ಆದರೆ ಆಗ್ತಿಲ್ಲ. ಎಲ್ಲ ಕಡೆ ಜನ ಕೊರೋನಾ ಬಂದು ಸಾಯ್ತಿದಾರ. ಮುಖ ಯಾಕೆ ಮುಚ್ಕೊಂಡಿದ್ಯಾ ಅಂತ ಕೇಳ್ತೀಯಾ? ನಡಿ ನಡಿ. ನಿಮ್ಮ ಹೆಸರು ಹೇಳಪ್ಪ. ಯಾರ ಕೈಲಿ ಕೊಟ್ರೆ ನಾ ಏನು ಹೇಳಪ್ಪ? ನನ್ನ ಹೆಸರು ಪ್ರದೀಪ್ ಕುಮಾರ್. ಹಲೋ ಹಲೋ ಕುಮಾರ್,
ಕೆಲಸ ಫಿನಿಶ್ ಆಯ್ತು, ರೂಮ್ಗೆ ಬಂದ್ಬಿಡು. ಆಯ್ತಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ಹೋಗಿ ಬರ್ತೇನೆ. ಯು ಆರ್ ವೆಲ್ಕಮ್. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ. ಶೆಡ್ಡು ಕಡೆ ನೀನೇನಾ? ನೀ ಯಾರು? ಅದೇ 20 ಲಕ್ಷ ರೂಪಾಯಿ ಕ್ಯಾಶ್, ಆಲ್ಬರ್ಟ್ 1 2 3 ಗೋಲ್ಡ್ ವಾಲ್. ಅದು ನೀನಾ? ಈಗ ತಾನೇ ಆ ದುಡ್ಡು ಇಸ್ಕೊಂಡು ಹೋದು ಯಾರು? ದುಡ್ಡು ಹೋಯ್ತಾ? ಯಾರು ಅವನು? ಹೇಗಿದ್ದ? ಅವನ ಹೆಸರು ಪ್ರದೀಪ್ ಕುಮಾರ್ ಅಂತ. ಅವನು ಸಿಗೋವರೆಗೂ ನೀ ನಮ್ಮ ಜೊತೆ ಇರಿ ಅಂತೆ. ಬಾ. ಲೇ ಪಿಂಟ್ಯ, ಆ ಮುಗ್ಯಾಮನು ಹೆಂಗಾದ್ರು ಮಾಡಿ ಹೊಡೆದಾಕ್ಬೇಕ್ಲೇ. ಲೇ ಚಿಂಟ್ಯ, ಅವ ನೋಡಿದ್ರ ಬೋಲ್ಡೇಜರ್ ಇದ್ದಂಗ ಅದಾನ. ನಾವು ಅವ್ನ ಮುಂದೆ ಎಕ್ಸಸ್ ಸೂಪರ್ ಕಂಡಕ್ಟ್ ಹೋಗ್ತೀವಿ, ಹಂಗಲಿ ಅವ್ನು ಹೊಡೆದು ಹಾಕೋದು. ಹಾ, ನನ್ನ ಹತ್ರ ಇದೆ ಒಂದು ಐಡಿಯಾ. ಏನ್ಲಿ ಅದು? ಬಾ ಇಲ್ಲಿ ನನ್ನ ಹತ್ರ ಹೇಳ್ತೀನಿ. Yes. ಒಂದು ವ್ಯವಸ್ಥೆ ಆಯ್ತರಲೆ. ಏನ್ ಮರಯ್ಯವ ಭಯಂಕರ ಅಲ್ಲಿ, ಅದು ಭಯಂಕರ ಅಲ್ಲಿ. ಕಾರ್ ಐತಿ ಇಲ್ಲಿ, ಅದನ್ನ ಇಟ್ಕೋ. ಹಾ, ಕಾರ್ ಇಟ್ಟು ಉಳಿತೈತ್ಲಿ. ನಾನು ಬಾಬಾ ಹೋಗೋಣ ಕಡೆ ಶಾನೆ ಅದಿ. ಕುಮಾರ್, ನಮ್ಮ ಮೊದಲ ಕೆಲಸ ಸಕ್ಸಸ್ ಆಯ್ತು. ಇನ್ ಮೇಲಿಂದ ಅಲ್ಬರ್ಟ್ಗೆ ಶನಿ ಕಾಟ ಶುರು. ಮತ್ತೆ ಅಲ್ಬರ್ಟ್ ಯಾರಿಗೂ ಫೋನ್ ಮಾಡ್ತಾ ಇದ್ದಾನೆ. ಹಲೋ, ಏನೇನು ಕ್ಯಾಶ್ ಬಂತ? ಇಲ್ಲ ಬಾಸ್, ನಾವು ಹೋಗೋದ್ರೊಳಗೆ ಇವನು ಬ್ಯಾರೆ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾನೆ. ಅಂದ್ರೆ ಕೊಡೋಳು ಹೇಳ್ತಾನೆ ಕಳಿಸಿದನ. ಅವರಿಗೆ ನಮ್ಮ ಕೊಡೋಳು ಹೇಗೋ ಗೊತ್ತಾಗಿದೆ ಬಾಸ್, ಅದಕ್ಕೆ ವಿಚಾರಿಸುತ್ತಿದ್ದೇನೆ. ಅವನು ಹೇಗಿದ್ದ ನೋಡೋಕೆ? ನನಗೆ ಅನಿಸುತ್ತೆ ಅವನು ಬೆಳ್ಳಗೆ ಎದ್ದು ಇದ್ದಾನಂತ. ಇಲ್ಲ ಇಲ್ಲ ಅಲ್ಲ, ಅವನು ದಪ್ಪಗೆ ಗಿಡ್ಡ ಇದ್ದಾನೆ. ಹಾಗಾದ್ರೆ ನಾನು ನೋಡಿದ್ದು ಸುಳ್ಳ? ನಾನು ಹುಡುಗಿಸ್ಕೊಳ್ಳ. ನಿಲ್ಸಿ, ಏನ್ ಮಾಡ್ತಿರೋ ಗೊತ್ತಿಲ್ಲ. 3 ದಿವಸ ಟೈಮ್ ಕೊಡ್ತೀನಿ. 20 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು ಒಂದು ಡೆಡ್ ಬಾಡಿ ಎರಡು ನನಗೆ ಬೇಕು. ಆಯ್ತು ಬಾಸ್. ಕುಮಾರ್, ನಾವ್ ಅನ್ಕೊಂಡಂಗೆ ನಾವಿಬ್ರು ಒಬ್ಬನೇ ಅಂತ ಡಿಸೈಡ್ ಆಗೋದ್ರು. ಇದ್ರ ಮುಂದೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನೇ ಬಂದ್ರು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋಣ.
ओकेना? वहाँ कोई आ रहा है। आने दो सालों को, इंडियन आर्मी का ताकत दिखा देंगे। उधर इंडियन आर्मी का सोल्जर है, अब तो मिले तो कार देना।
आर्मी का सोल्जर हमला कर दिया। इंडियन आर्मी बहुत मजबूत है। भागा 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 भागा। भारत माता की जय। भारत माता की जय। भारत माता की। मेरे देश और मेरे देशवासियों को हाथ लगाने से पहले 100 बार सोचना। ನಂಗೆ ಈಗ ಅರ್ಜೆಂಟ್ ಆಗಿ 10 ಲಕ್ಷ ರೂಪಾಯಿ ಕ್ಯಾಶ್ ಬೇಕು. 20 ಲಕ್ಷ ಕ್ಯಾಶ್ ಯಾರೋ ಕೈ ಕಾಲ್ ಮಾಡಿದ್ದಾನೆ. ಬಾಸ್, ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಪಾಲ್ಬಿಸ್ ಮನೆ ಇದೆಯಲ್ಲ, ಅಲ್ಲಿ ಸೇಫ್ ಆಗಿಟ್ಟಿದ್ದೀನಿ. ಸಾಯಂಕಾಲದ ಒಳಗೆ ತಗೊಂಡು ನನ್ನ ಅಕೌಂಟ್ಗೆ ಹಾಕು. ಆಯ್ತು ಬಾಸ್, ನಾನು ಈಗಲೇ ಹೋಗ್ತೀನಿ. ನನಗೆ ಅರ್ಜೆಂಟ್ ಆಗಿ ಅಲ್ಬರ್ಟ್ನ ಹಳೆ ಪಾಲ್ಬಿಸ್ ಮನೆ ಹತ್ರ ಹೋಗ್ಬೇಕು. ಯಾಕಣ್ಣ? ಅದೆಲ್ಲ ಆಮೇಲೆ ಹೇಳ್ತೀನಿ, ಹೋಗೋಣ. ಕುಮಾರ್, ನೀನ್ ಇಲ್ಲೇ ಹೊರಗಡೆ ಯಾರಾದ್ರೂ ಬರ್ತಾರಂತ ನೋಡ್ತಿರು. ನಾನು ಒಳಗಡೆ ಹೋಗಿ ಬರ್ತೀನಿ. ಯಾರಾದ್ರೂ ಬಂದ್ರೆ ನಂಗೆ ಇನ್ಫಾರ್ಮ್ ಮಾಡು. ಅಷ್ಟೊಳಗೆ ಬಂದ್ಬಿಡ್ತೀನಿ. ಓಕೆ, ಆದ್ರೆ ಒಳಗಡೆ ಹುಷಾರಾಗಿರೋಣ. ಆಯ್ತು, ನನ್ನ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಯು ಟೇಕ್ ಕೇರ್. ಓಕೆ. ಯಾರೋ ನೀನು ಇಲ್ಲೇ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಹಾಗೆ ರಿಸರ್ಚ್ ಬಂದಿದ್ದೆ. ಏನಿಲ್ಲ ಸರ್. ಏನಿನ ಲೇ, ಹೆಣ್ಣು ಹಣ್ಣು ಮಣ್ಣು ಮೂರು ತಾನಾಗೆ ಒಂದ್ ಬರ್ಬೇಕು. ಬಲವಂತವಾಗಿ ಕಿತ್ಕೊಳಕ್ ಹೋದ್ರೆ ನಿಮ್ಮನೆ ಕಿತ್ತು ತಿನ್ನೋಕೆ ಆ ದೇವರು ನಮ್ಮಂತ ಹೆಬ್ಬುಲಿಗಳನ್ನ ಸೃಷ್ಟಿ ಮಾಡಿರ್ತಾನೆ.
ರಾವಣ ದುರ್ಯೋಧನ ಇಬ್ರು ದುರಾಸೆಯಿಂದಲೇ ಮಣ್ಣು ಮುಕ್ಕಿದ್ದು. ನಿಮ್ ಬಾಸ್ನ ದುರಾಸೆ ಮಟ್ಟ ಹಾಕೋರು ನಾವಿಬ್ರೇ, ಮರಿಬೇಡ. ಪ್ರದೀಪಣ್ಣ ಏನ್ ಮಾಡಿದೆ ನೀನು? ಕುಮಾರ್, ಇಂಥವ್ರಿಗೆ ಹೀಗೆ ಆಗ್ಬೇಕು. ಬಾ ಹೋಗೋಣ. ಜೇಮ್ಸ್, ಯಾಕೋ ಏನಾಯ್ತು? ಯಾರು ನನಗೆ ಹೀಗೆ ಮಾಡಿದ್ದು? ಕುಮಾರ್. ಹಲೋ ಬಾಸು. ಹೇಳೋ ಜೇಮ್ಸ್. ನಾನ್ ಜೇಮ್ಸ್ ಅಲ್ಲ. ಯಾರು ನೀನು? ಬಡವರು ಬೆನ್ನ ಮೇಲೆ ಬರೆ ಹಾಕಿ ಸಂಪಾದಿಸಿರುವ ನಿನ್ನೆಲ್ಲ ಅಕ್ರಮ ಆಸ್ತಿಗಳನ್ನ ಮರಳಿ ಬಡವರಿಗೆ ಕೊಡೋ ಶಪಥ ಮಾಡಿರ್ತಕ್ಕಂಥ ಕನ್ನಡದ ಕುವರ ಈ ಪ್ರದೀಪ್ ಕುಮಾರ. ಓಹೋ, ಪ್ರದೀಪ್ ಕುಮಾರ್ ಅಂದ್ರೆ ನೀನೇನಾ? ನೋಡೋ ಪ್ರದೀಪ್ ಕುಮಾರ್, ನೀನ್ ಇನ್ನೂ ಈ ಪೀಳಿಗೆ ಹೊಸಬ. ನನ್ನ ಮುಂದೆ ಎಂತೆಂತ ಡಾನ್ಗಳೇ ಅದಿರು ಹೋಗಿದ್ದಾರೆ. ಇನ್ನ ನೀ ಯಾವ ಲೆಕ್ಕ? ಇದು ನೋಡಿ, ಅದ್ರೊಳಗೆ ನಾನೇನು ಹನ್ನೆಲಿ ಅಲ್ಲ, ಈಗ ತಾನೇ ಚಿಗುರಿ ರಸ ತುಂಬಿಕೊಂಡಿರೋ ಚಿಗುರಿ ನೀರಿನಿ. ಇಂದಿನಿಂದ ನೀವು ಮಾಡೋ ಎಲ್ಲ ಹಲಾಲ್ಕೋರ್ ದಂಧೆಗಳನ್ನ ಬಂದ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾನೇ ಬಂದ್ ಮಾಡಿಸ್ತೀನಿ. ಹೌದಾ ಹುಲಿಯ? ನನಗೂ ನಿನ್ನಂತವರ ಬೇಕಾಗಿತ್ತ. ಐ ಆಮ್ ರೆಡಿ ಟು ಫೇಸ್. ಈ ಗಂಟೆನಲ್ಲಿರೋದು ಕುಡ್ಕಲ್ ಧೈರ್ಯ ಆಲ್ಬರ್ಟ್. ನಿನ್ನ ಬಲಿ ತಗೊಳ್ಳದೆ ಸುಮ್ಮನೆ ಬಿಡಲ್ಲ ಆಲ್ಬರ್ಟ್. ನಾನಿದ್ದು ಸುಮ್ಮನೆ ಬಿಡಲ್ಲ. ಓ ಭ್ರಮೆ. ಹಾಗಾದ್ರೆ ಬಿಟ್ಟು ಬಿಡ್ತೀವಾ? ಹಲೋ ಬಾಸ್, ನಾನು ಕೈಸರ್ ಮಾತಾಡ್ತಿರೋದು. ಹೇಳು ಕೈಸರ್. ಬಾಸ್, ಜೇಮ್ಸ್ನ ಪಾಳ್ ಬಿದ್ದು ಮನೆ ಹತ್ರ ಯಾರೋ ಹೊಡೆದಾಕಿದ್ದಾರೆ. ಯಾರು ಹೊಡೆದಾಕಿರೋದು? ಯಾರೋ ಪ್ರದೀಪ್ ಕುಮಾರ್ ಅಂತೆ ಜೇಮ್ಸ್ ಹೇಳಿದ. ನಾನು ಇಂಡಿಯಾಕ್ಕೆ ಬರೋಕ್ಕೆ ಇನ್ನೂ 1 ವಾರ ಆಗುತ್ತೆ. ಅಷ್ಟರಲ್ಲಿ ನನಗೆ ಆ ಪ್ರದೀಪ್ ಕುಮಾರ್ ಯಾರು, ಹೇಗಿದ್ದಾನೆ ಅಂತ ನನಗೆ ಇನ್ಫಾರ್ಮ್ ಮಾಡಬೇಕು. ಆಯ್ತು ಬಾಸ್. ಕುಮಾರ್, ನಾವು ಜೇಮ್ಸ್ನ ಹೊಡೆದಿರೋ ವಿಷಯ ಆಲ್ಬರ್ಟ್ಗೆ ಗೊತ್ತಾಗಿದೆ. ಇನ್ನು 1 ವಾರದಲ್ಲಿ ಇಂಡಿಯಾಗೆ ಬರ್ತಿದ್ದಾನೆ. ಅದು ನಮ್ಮಿಬ್ಬರ ಮೇಲೆ ಸೇರಿ ತಿರ್ಸ್ಕೊಳ್ಳೋಕೆ ನಮ್ಮ ಪ್ಲಾನ್ ಏನಿದ್ರು ಆಲ್ಬರ್ಟ್ ಹೊಡೆದಾಕೋದು. ರೆಡಿ ಆಗಿರು. ಓಕೆ ಅಣ್ಣ. ಸತ್ಯ, ಪ್ರದೀಪ್ ಕುಮಾರ್ ನಮ್ಮ ಏರಿಯಾದವನೇ ಅಂತ್ಯ? ನಮ್ಮ ಏರಿಯಾದಲ್ಲಿ ನಮ್ಮ ಯಾವ್ದು ತಮ್ಮ ಬೇರೆ ಯಾರಿಗಿದೆ, ಅವನು ಬೇರೆ ಏರಿಯಾದವನಾಗಿರ್ಬೋದಲ್ಲ. ನಮ್ಮ ಬಾಸ್ ಯಾವತ್ತೂ ಇಟ್ಟು ರೇಜ್ ಆಗಿ ಮಾತಾಡಿರ್ಲಿಲ್ಲ. ಅದರಲ್ಲಿ ಜೇಮ್ಸ್ ಅನ್ನೇ ಹೊಡೆದಿದ್ದಾನೆ ಅಂದ್ರೆ ನಮ್ಮ ಬಾಸ್ಗಿರುವ ನೆಟ್ವರ್ಕ್ ಇನ್ಫಾರ್ಮೇಶನ್ ಅವನಿಗೆ ಗೊತ್ತು ಅನಿಸುತ್ತೆ. ಇಷ್ಟೆಲ್ಲ ತಿಳ್ಬೇಕಂದ್ರೆ ಅವನು ನಮ್ಮ ಏರಿಯಾದವನೇ ಅನಿಸುತ್ತೆ. ಬೇರೆ ಏರಿಯಾದಲ್ಲಿ ಪರ್ಮಿಷನ್ ಕಲೆಕ್ಟ್ ಮಾಡ್ತಿರ್ಬೋದಲ್ಲ. ಮೊದಲು ಅವನು ಯಾವ ಏರಿಯಾದಲ್ಲಿ ಅವ್ನು ತಿಳ್ಕೋಬೇಕು. ಬಟ್ಟಿ ಮಗನ ನೆಗ್ಗ ಮುಗ್ಗ ಹೊಡೆಸಿದ್ದಾನೆ. ಬೇರೆ ಏರಿಯಾ ಸೆಗಣ 20 ಲಕ್ಷ ರೂಪಾಯಿ ಚೇಂಜ್ ತರಕ್ ಹೋದ 10 ಲಕ್ಷ ರೂಪಾಯಿ ಹೊಡೆದು ಅವನೇ ಪ್ರದೀಪ್ ಕುಮಾರ್. ಅಂದ್ರೆ ನಿಮ್ಮ ಮಾತು ನಿಜ. ನೋಡಿ ಜನ ಅವನ ಜೊತೆ ಮಾತಾಡಿದ್ದೇನೆ, ಆದರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಗುರುತಿಸ್ಕೊಳ್ಳಿ. ಮತ್ತೆ ಅವನ ನೋಡಿದ್ರೆ ಗುರುತಿಸ್ತೀಯಾ? 100% ಗುರುತಿಸ್ತೀನಿ. ತೆಳ್ಳಗೆ ಬೆಳ್ಳಗೆ ಹತ್ತಿರವಾಗಿದ್ದಾನೆ. ನಾಳೆಯಿಂದಲೇ ಅವನ ಮೇಲೆ ನಮ್ಮ ವಕ್ರ ದೃಷ್ಟಿ ಬಿತ್ತು. ಆದರೆ ಅವನು ನಮ್ಮ ಮೇಲೆ ಇಟ್ಟ ದೃಷ್ಟಿ ವಜ್ರಕ್ಕಿಂತ ಕಠಿಣವಾಗಿದೆ. ನಿಜ, ನಮ್ಮದು ವಕ್ರ ದೃಷ್ಟಿ ಆದರೆ ಅವನದು ವಜ್ರ ದೃಷ್ಟಿ. ನಾವೆಲ್ಲರೂ ಸೇರಿ ಅವನನ್ನು ಹುಡ್ಕೋಣ, ಕ್ರೂರವಾಗಿ ಹಿಂಸಿಸೋಣ. ಹಿಂಸಿಸಿ ಕೊಂದಾಕಿ ಕ್ರೂರ ಶೋಧಕರಾಗೋಣ. ನಾನು ರೆಡಿ. ಆಲ್ರೆಡಿ. Why bro? What happened? Nothing, Kumar.
ಜಗತ್ತಲ್ಲಿ ಏನೋ ಪಡ್ಕೋಬೇಕಾದ್ರೆ ಮತ್ತಿನ್ನೇನೋ ಪಡ್ಕೋಬೇಕಂತ ಹೇಳ್ತಾರೆ. ನಿಜ. ಈಗ ನೋಡು, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದೆ, ಆದರೆ ನಮಗಾಗಿ ನಮ್ಮ ಜೀವನೇ ಕೊಟ್ಟ ನಮ್ಮ ತಂದೆ ನಮ್ಮ ಜೊತೆ. ಅದೆಲ್ಲ ಯಾಕೆ? ನಮ್ಮ ಹತ್ರ ಕೋಟ್ಯಾನು ಕೋಟಿ ಆಸ್ತಿ ಇದ್ದಾಗ 100 ಜನ ಸಂಬಂಧಿಕರು ಕೊಟ್ಟಿದ್ರು. ಆದರೆ ಈ ಅಲ್ಬರ್ಟ್ ಬಂದು ನಮ್ಮ ತಂದೆಯನ್ನು ಕೊಂದು ಎಲ್ಲಾನು ದೋಸ್ಕೊಂಡಲ್ಲಿ ನಮ್ಮವರಂತೂ ಯಾರು ಬರಲಿಲ್ಲ. ಅದಕ್ಕೆ ಹೇಳುದು, ಈ ಜಗತ್ತಲ್ಲಿ ಖಾಲಿ ಬಾವಿಗೆ ಮತ್ತು ಬರಿಗೈ ಮನುಷ್ಯನಿಗೆ ಯಾವತ್ತೂ ಬೆಲೆ ಇಲ್ಲ. ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ, ಆದರೆ ನೆಮ್ಮದಿ ಜೀವನ ಪ್ರೀತಿಸೋ ಜನ ಯಾರು ಇವರೇ ನನ್ನ ಜೊತೆ ಇರ್ಬೇಕಾದ್ರೆ ಇನ್ನೇನು ಬೇಕು? ಆದರೆ ಇದರಲ್ಲಿ ನಾನು ಜನ ಮುಂಚೆ ಇಟ್ಟು ನಮ್ಮ ಹತ್ರ ಇರೋದು ಕೆಲಸ ಮಾಡೋದು. ನಾವು ಉಳಿದ ಹಣವನ್ನು ಇಟ್ಕೊಂಡು ಉಳಿದ ಹಣವನ್ನು ಅದಕ್ಕೆ ಹೇಳೋದು, ಸದ್ಯಕ್ಕೆ ಸಾವಿಲ್ಲ, ಬೆಳಗ್ಗೆ ಬಂದ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ನೀವು ಇಷ್ಟ ಆಗಲಿ. ಥ್ಯಾಂಕ್ಸ್ ಬ್ರದರ್. ಅದೇನು ಬೇಡ, ನೆಕ್ಸ್ಟ್ ಡ್ಯೂಟಿಗೆ ರೆಡಿ ಆಗಿರು. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಆದ್ರೆ ಹೀರೋ ಕಾ ಹೀರೋ ನನಗೆ ವಿಲನ್ ಕಾ ಬಾಸ್ ನಾನು ಅಂದ್ರೆ ಇಡೀ ಅಂಡರ್ ವರ್ಲ್ಡ್ಗೆ ಡಾನ್. ಡೇನಿಯಲ್, ನಾ ಹೇಳಿರೋ ಕೆಲಸ ಏನು ಮಾಡಿದೆ ಬಾಸ್? ನಾವೆಲ್ಲ ಕಡೆ ಹುಡುಕಿದ್ದಾತ ಪ್ರದೀಪ್ ಕುಮಾರ್ ಯಾರು ಗೊತ್ತಾಗಲಿಲ್ಲ. ನನಗೆ ಗೊತ್ತಾಯ್ತು, ಅದೇ ನೀನು ಹೇಳಿದ್ದೆಲ್ಲ ಬೆಳ್ಳಗೆ ಚಿತ್ರವಾಗಿದ್ದಾನಂತ. ಅವನೇ ಒಬ್ಬ ವ್ಯಕ್ತಿ ಕೆಲವು ದಿನಗಳ ಹಿಂದೆ ನನ್ನ ಮೊಬೈಲ್ ತಂದು ಕೊಟ್ಟ. ಅದೆಲ್ಲ ಅವನು ಮಾಡಿಕೊಟ್ಟೆ. ಅಲ್ಲಿ ಮೈಕ್ರೋಫೋನ್ ಇಟ್ಟು ನಮ್ಮ ಮಾತು ಕೇಳಿಸ್ಕೊಂಡು ನಾವು ಮಾಡೋ ಕೆಲಸಕ್ಕೆ ಆಟಕಾಲ ಹಾಕೋದಲ್ಲಿ 30 ಲಕ್ಷ ರೂಪಾಯಿ ದೋಚಿದ್ದಾನೆ. ಅವನನ್ನು ಸುಮ್ಮನೆ ಬಿಡಲ್ಲ, ಸಿಗದ್ ಹಾಕ್ತೀನಿ. ನ್ಯೂಸ್ಗೆ ಕೊಟ್ಟು ಅವನನ್ನು ಕೊಂದು ಹಾಕ್ತೀನಿ. ನನ್ನ ಬೇಟೆ ಆಡೋಕೆ ಎಲ್ಲರೂ ರೆಡಿ ಆಗಿರಿ. ಅಲ್ಬರ್ಟ್ಗೆ ನೀನೇ ಪ್ರದೀಪ್ ಕುಮಾರ್ ಅಂತ ಗೊತ್ತಾಗೋಯ್ತು. ಇನ್ಮೇಲಿಂದ ನೀನೇನು ಹೊರಗಡೆ ಕಾಣಿಸೋಬೇಡ. ಏನೇ ಕೆಲಸ ಇದ್ರು ನಾನೇ ಮಾಡಿ ಮುಗಿಸ್ತೀನಿ. ಮತ್ತಾದ್ರೆ ಏನಾಯ್ತಣ್ಣ, ನನಗೆ ಜೀವದ ಭಯ ಇಲ್ಲ. ಧೈರ್ಯ ಸರ್ವತ್ರ ಸಾಧನೆಯಿಂದ ನಂಬಿರೋ ನಾನು. ಏಳಿಯಾಗಿ ಕೂಡು ಜಯಮಾನ ನಂದಲ್ಲ. ನೋಡ್ ಕುಮಾರ್, ನಿಂಗೇನಾದ್ರು ಆದ್ರೆ ನಾನು ಖಂಡಿತ ಬದುಕಿರೋನು. ಅಯ್ಯೋ ಅಣ್ಣ, ನನ್ಗೇನು ಆಗಲ್ಲ. ನಾ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ನಿನ್ ಮಾತು ನನಗೆ ಲಕ್ಷ್ಮಣ್ ರೇಖೆ ಇದ್ದಾಗ ಯಾವತ್ತೂ ದಾಟಲ್ಲ. ಮಾತು ಸತ್ಯ ಸತ್ಯ ಸತ್ಯ. ನಂಗೆ ಈಗ ಸಮಾಧಾನ ಆಯ್ತು ನೋಡಿ ಕುಮಾರ್. ಕುಮಾರ್, ಅಲ್ಬರ್ಟ್ ಇವಾಗ ಫೋನ್ ಮಾಡಿದ್ದಾನೆ. ನಾನು ನಿನ್ನ ಕನೆಕ್ಟ್ ಮಾಡ್ತೀನಿ. ಪ್ರದೀಪ್ ಕುಮಾರ್ ತರ ಮಾತಾಡೋದು. ಹಲೋ ಹಲೋ, ಹೇಳಿ ಬಾಸ್. ಪ್ರದೀಪ್ ಕುಮಾರ್, ನನ್ನ ಕೈಲಿ ನಿನ್ನ ಬಾಡಿ ಬಿಲ್ಡಪ್ ಡೈಲಾಗ್ ಹೊಡೆದಿದ್ದು ಸಾಕು, ಮುಂದೇನಂತ ಹೇಳಿ ಬಾಸ್. ಹೇಳ್ತೀನಿ. ನಾಳೆ ಬೆಳಗ್ಗೆ 11 ಗಂಟೆ ದೇವಸ್ಥಾನದಲ್ಲಿರೋ ಚಿನ್ನನ ಲೂಟಿ ಮಾಡೋಕೆ ನಮ್ಮ ಹುಡುಗರು ಹೊರಟಿದ್ದಾರೆ. ತಾಕತ್ತಿದ್ರೆ ಈ ಗನ್ಸಿ ಆಗಿದ್ರೆ ಹೋಗಿ ತೊಡಿ. ಅಯ್ಯೋ, ಗಂಜಿಗೆದಿಲ್ಲ ದಾಗಿರಲಿಲ್ಲ. ನೀನ್ ಪುಟ್ಟುಗೋಸಿ ಡೈಲಾಗ್ ಇರುತ್ತೀನ. ನಾಳೆ ಬೆಳಗ್ಗೆ 11:30 ಗಂಟೆಗೆ ನಿಮ್ಮ ಹುಡುಗರು ಹೆಣ ಬಿದ್ದಿದ್ದೆ ಬಂದಾಯ್ತು. ಕುಮಾರ್, ಅವ್ರು ನಿನ್ನ ಮಾತ್ರ ನೋಡಿದಾರ, ನನ್ನ ನೋಡಿಲ್ಲ.
ನೀ ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಡ, ಇಲ್ಲೇ ಸೇಫ್ ಆಗಿರು. ನಾವು ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ಯಾರೋ ನೀನು? ನಾನಾ ಬಡವರ ರಕ್ಷಕ, ರಕ್ಕಸರ ವಿನಾಶಕ, ನಿಮ್ಮಂತವ್ರ ವಿರುದ್ಧ ತನಿಖೆ ಮಾಡ್ತಾ ಇರೋ ಆರಕ್ಷಕ ಅಲಿಯಾಸ್ ಪ್ರದೀಪ್ ಕುಮಾರ್. ಓಹೋ, ಪ್ರದೀಪ್ ಕುಮಾರ್ ಅಂದ್ರೆ ನೀನೇನಾ? ನೀ ಅಂದ್ರೆ ಏನೇನೋ ತಿಳ್ಕೊಂಡಿದ್ದೆ. ನೀ ಇರೋದು ಸತ್ಯನಾ? ಚೋಟೆ ಅಂತ ನನ್ನನ್ನು ಕಡೆಗಣಿಸ್ಬೇಡ ವಿರಾಟ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಗಂಡೆದಲ್ಲಿರೋದು ಗುಡ್ಕಲ್ ಧೈರ್ಯ. ನಿಮ್ಮನ್ನೆಲ್ಲ ಸಿಗದಾಕವರೆಗೂ ಸುಮ್ಮನೆ ಬಿಡಲ್ಲ. ನಿಮಗೆ ತಾಕತ್ತಿದ್ರೆ ಈ ದೇವಸ್ಥಾನದಲ್ಲಿರೋ ಚಿನ್ನ ಇರಲಿ, ನಿಮ್ಮೆ ಕೂಡ ನಿಮ್ಮನ್ನು ಹತ್ತ ಕೊಡಲ್ಲ. ಇವನು ನೋಡಕ್ಕೆ ನೀವೆಲ್ಲ ಯಾಕ್ರು? ನಾನು ಒಬ್ನೇ ಸಾಕು. ಯಾಕೆ ಬಾಸ್ ಗೊತ್ತಾಗ್ಲಿಲ್ಲ? ಹಾಗೆ 20 ವರ್ಷ ಹಿಂದೋಗಿ ಯಾವ ಜಮೀನ್ದಾರನ ಹೊಡ್ಕೊಂಡ್ರು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅಂದು ನೀವು ಒಚ್ಚಿರೋ ಬೆಂಕಿ ಇಲ್ಲಿಂದ ಜ್ವಾಲಾಮುಖಿಯಾಗಿ ನಿಮ್ಮನ್ನೇ ಸುಟ್ಟು ಕರೆದು ಮಾರಕ್ಕೆ ಬಂದಿರೋ ಪ್ರದೀಪ್ ಕುಮಾರ್, ಇವತ್ತಿಂದ ನಿನ್ನ ಸಾವು ಕ್ಷಣ ಕ್ಷಣಕ್ಕೂ ಹತ್ತಿರವಾಗುತ್ತೆ. ಲೆಕ್ಕ ಬರೆದಿಟ್ಕೊಳ್ಳೋ ಕುಮಾರ್. ಕುಮಾರ್,
ನಾವು ಅಕ್ಬರ್ನ ಹೊಡೆದಾಕ್ಬೇಕಾದ್ರೆ ಅವನ ಹತ್ರ ಇರೋ ಎಲ್ಲಾ ಬಲಗಳನ್ನ ಕಿತ್ಕೋಬೇಕು. ಅವನಿಗೆ ಜನಬಲ, ಹಣಬಲ, ರಾಜಕೀಯ ಬಲ ಎಲ್ಲ ಇದೆ. ಅಷ್ಟು ಸುಲಭವಾಗಿ ಅವನ ಪವರ್ನ ಕಿತ್ಕೊಳ್ಳೋಕ್ಕಾಗಲ್ಲ ಮಂತ್ರಿ. ಬಟ್ ಅವನ ಎಲ್ಲಾ ಪವರ್ಗಳಿಗೂ ಮೂಲವಾಗಿರೋದು ಹಣಬಲ. ಅದನ್ನ ಒಂದು ಕಿತ್ಕೊಂಡ್ರೆ ಸಾಕು, ಪೇರ್ ಸಮೇತ ಅವನನ್ನ ಮುಳುಗಿಸ್ಬೋದು. ಅದೇ ಈಗ ನಾನು ಹೇಳ್ತೀನಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡು. ಅವನ ಅಕೌಂಟ್ ನಂಬರ್ 95 ಪಾಸ್ವರ್ಡ್. Now press end key for this purge facility pop-up messages and it will ರಿಲಿಜನ್ ಇಂಡಿಯನ್. Access granted. Access granted. Access granted. you can press any key from 1 to 9 in order to get these pop-up messages. Press up and down arrow key for more pop-up messages like red network and flooding facility. Press 0 for this facility breached message. ಅಲ್ಬರ್ಟ್ ಅಕೌಂಟ್ನ ಯಾಕೆ ಮಾಡ್ಬಿಟ್ವಿ? ಅವನ್ 121 ಕೋಟಿ ರೂಪಾಯಿ ಈಗ ನಮ್ದಾಯ್ತು. ಎಸ್. Stop! Message आएगा. ಓ ಮೈ ಗಾಡ್, ನನ್ನ ಅಕೌಂಟ್ ಯಾರೋ ಹ್ಯಾಕ್ ಮಾಡಿದ್ದಾರೆ. ನಾನು 121 ಕೋಟಿ ಹೋಯ್ತು. ಯಾಕೆ ಬಾಸ್ ಇಷ್ಟಾಗಿ ಟೆನ್ಷನ್ ಆಗಿದೆ? ಹಲೋ ಹಲೋ ಬಾಶು, ಯಾಕೆ ಟೆನ್ಷನ್ ಆಗ್ತೀವಾ? ನಿಮ್ಮ ಅಕೌಂಟ್ ಹ್ಯಾಕ್ ಮಾಡಿದ್ದು ನಾನೇ. ಪ್ರದೀಪ್ ಕುಮಾರ್, ವಾಯ್ಸ್ ಮಾಡಬೇಡಿ ಬಾಸು. ಬಿ ಏರಿ ಹಾರ್ಟ್ ಅಟ್ಯಾಕ್ ಹಾಕಿ ಹೊಗೆ ಹಾಕಿಸ್ಕೊಡ್ತೀರಾ? ಗುಡ್ ಬಾಯ್. ಅಜ್ಮಲಾನ್ ಕಸಾಬ್, come here. क्या बोलिए सब? ಮೊನ್ನೆ ನಮ್ಮ ಕೈಸರ್ನ ಟೆರರಿಸ್ಟ್ ಗ್ಯಾಂಗ್ ಸೇರೋ ಕೇಳಿದ್ದೆ. ಈಗ ಅವನು ಇನ್ನಷ್ಟು ಜನರನ್ನ ಬರಕ್ಕೆ ಹೇಳಿದ್ದಾನೆ. ಸೊ ವಾಟ್ ವಿ ಡು ಸಾಬ್? ನೀವಿಬ್ರು ಇವತ್ತೇ ಹೋಗಿ ಆ ಗ್ಯಾಂಗ್ಗೆ ಟ್ರೈನಿಂಗ್ ಕೊಟ್ಟು ಮಜಬೂತ್ ಮಾಡಿ ಬನ್ನಿ. ಬೇಕು ನನ್ ಕೇಳಿ, ನಾನು ಕಳಿಸ್ತೀನಿ. ವಾಟ್ ನನಗೆ ಇಡೀ ಇಂಡಿಯಾ ನಂದಾಗ್ಬೇಕು.
हमारा होगा, हमारा साम्राज्य शैतान का साम्राज्य। जो यहाँ कुछ भी करेंगे वह हमारा दुश्मन देखकर उसको होते हैं तुम्हारा। तो कल से ट्रेनिंग शुरू होगा, इसलिए अजमल एंड कसब मेरा दोस्त आ रहे हैं। वालेकुम भाई। वालेकुम सलाम। ओ दोस्तों, आओ आओ। वही लोगों को अब ट्रेनिंग देना है मेरा दोस्तों। ये दोनों अजमल एंड कसब है, कल से आपका लीडर होगा। इसको आदेश पालना करना आपका धर्म है। ओ सब लोग रेडी हैं? मेरे दोस्तों, यू आर ट्रेनिंग शुरू करो। हु हा 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 हु। अजमल, काम कैसा चल रहा है? बहुत अच्छा था। ठीक है अजमल, कितना आदमी है लिखो जरा। साथ में है सब। ठीक है अजमल, अभी मेरे को आदमी चाहिए। ओके सब। अजमल, इंडियन आदमी बहुत महंगा है, आदमी बहुत चाहिए मेरे को। ठीक है सब। Come on, let's go.
ಪ್ರದೀಪ್ ಈ ಕಡೆಯಿಂದ ಆಲ್ಬರ್ಟ್ ಮಾತಾಡ್ತಾ ಇರೋದು. ಹೇಳು ಆಲ್ಬರ್ಟ್, ಯಾಕೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿರೋ ಹಾಗಿದೆ. ಯಾಕೆ ಕಾಲ್ ಮಾಡಿರೋದು? ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದಾನೆ, ಆದ್ರೆ ನಿಮ್ಮ ತಮ್ಮ ಕುಮಾರ್ ಎಲ್ಲಿದ್ದಾನೆ? ಹೇ ಕುಮಾರ್, ಕುಮಾರ್ ಏನಾಯ್ತು? ಬೇಡ, ಅವನು ನನ್ನ ಹತ್ರನೇ ಇದ್ದಾನೆ. ಅವನು ಜೀವಂತವಾಗಿ ಬೇಕಿದ್ರೆ 121 ಕೋಟಿ ಮತ್ತು 30 ಲಕ್ಷ ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿ. ಅವನಿಗೇನು ಮಾಡಬೇಡ. ಅವ್ನಿಗೆ ಏನಾದ್ರು ಆದ್ರೆ ನೀವು ಯಾರು ಉಳಿಯಲ್ಲ. ಹಾಕ್ತೀನಿ. ಅಣ್ಣ ಬೇಡಣ್ಣ, ಅವನಿಗೆ ದುಡ್ಡು ಹಾಕ್ಬೇಡಣ್ಣ. ನಾ ಸತ್ರು ಪರವಾಗಿಲ್ಲ, ಅವನ ಅಕೌಂಟಿಗೆ ದುಡ್ಡು ಹಾಕ್ಬೇಡಣ್ಣ. ಅಣ್ಣ, ನನ್ನ ಸಾವಿಯಿಂದ ಇವ್ ದಗಾಕೋರ ಮಣ್ಣಾಗ್ತಾನಂದ್ರಿ ನಾ ಸಾಯೋ ಕೂತಿದ್ದ. ಆದ್ರೆ ಆ ಜನರ ದುಡ್ಡು ಇವನ್ ಕೈ ಸೇರ್ಬಾರ್ದು. ಕುಮಾರ್ ಹೆದರ್ಬೇಡ, ನಿನಗೇನು ಆಗಲ್ಲ, ನಾನಿದ್ದೀನಿ. ದುಡ್ಡು ಹಾಕ್ದಿದ್ರೆ ನಿಮ್ ತಮ್ಮ ಗ್ಯಾರಂಟಿ ಸಾಯ್ತಾನೆ. ಏನು ಮಾಡಬೇಡ ಆಲ್ಬರ್ಟ್, ಹಾಕ್ತೀನಿ. ನೀನೇ ನಾನ್ ಸಾಯಿಸೋದು, ನಾನೇ ಇಲ್ಲೇ ಸಿಗದಾಕ್ತೀನಿ. ಸೊಕ್ಕಿನಿಂದ ಕೊಬ್ಬಿ ಮರಿಯುತ್ತಿದ್ದ ಒಂದು ಬೇಟೆನ ಹೊಡೆದಾಕಿದ್ದೀವಿ. ಈಗ ಇನ್ನೊಂದು ಬೇಟೆನ ಸಿಗದಾಕಿ ಮೃಷ್ಟಾನ ಭೋಜನ ಸವಿಬೇಕು. ಅದಾಗಬೇಕಂದ್ರೆ ನೀವೆಲ್ಲ ಸೇರಿ ಆ ನನ್ನ ಶತ್ರುನ ಸಾಯಿಸಿ ಸಮಾಧಿ ಕಟ್ಟಬೇಕು. ಕುಮಾರ್, ನೀ ಮಾಡಿದ್ದು ಸರಿನಾ? ನಿನ್ ಮಾತು ಲಕ್ಷ್ಮಣ್ ರೇಖೆ, ನಾನು ಅದನ್ನ ಯಾವತ್ತೂ ಮೀರುವಾಗಲ್ಲ ಅಂತ ಹೇಳಿದೆ. ಆದ್ರೆ ಇವತ್ತೇನು ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟೆ. ನೀ ನನ್ನ ಜೊತೆಯೇ ಇರು, ಬಿಟ್ಟು ಬೇಡ ನನ್ನ, ಬಿಟ್ಟು ಬೇಡ, ಬಿಟ್ಟು ಬೇಡ ನನ್ನ, ಬಿಟ್ಟು ಬೇಡ. ಸುಮ್ಮನೆ ಬಿಡಲ್ಲ ಕುಮಾರ್, ನಿನ್ ಸಾವಿನ ಕಾರಣ ಆಗಿರ್ತಕ್ಕಂಥವ್ರನ್ನ ಯಾರನ್ನೂ ಈ ಭೂಮಿ ಮೇಲೆ ಇಡಕ್ಕೆ ನಾನು ಬಿಡಲ್ಲ. ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ, ನೀನಿಲ್ಲದೆ ಜಗತ್ತಿನಲ್ಲಿ ಬದುಕಕ್ಕೆ ಮನಸ್ಸಿರ್ತಾ ಇಲ್ಲ ಕುಮಾರ್. ನಿನ್ ಸಾವಿನ ಕಾರಣ ಆಗಿರೋ ಅವ್ರನ್ನೆಲ್ಲ ನರ್ಕ ಕಳಿಸಿ ನಿನ್ನ ಆತ್ಮಕ್ಕೆ ಮೋಕ್ಷ ಕೊಡಿಸ್ತೀನಿ. ಅಲ್ಲಿವರೆಗೂ ನನಗೆ ಸಮಾನ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಬೇಕ ನಿಂಗೆ ಕೇಳಿತದು, ನನ್ನ ಜೀವ ನೀಡುವೆನು, ನಿನ್ನ ವೇಳಪಟ್ಟಿಯನು ತಿದ್ದಿಡು. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು. ಯಾರೂ ಇಲ್ಲ ಇಂದು ನನಗೆ, ಇಂದು ಮುಂದು, ಬಿಟ್ಟು ಬೇಡ ನನ್ನ, ಬಿಟ್ಟು.
होम मिनिस्टर बेटा को किडनैप करना है। ये हमारा क्या फायदा? किडनैप करके हम मॉडर्न वेपन्स और पैसा चाहिए। इंडियन आर्मी मजबूत है भाई, बॉर्डर से कदम भी आगे नहीं झाँक सकते। इसलिए इंटरनेशनल का डॉन आल्बर्ट के साथ बात करें। तुम्हें यहाँ से जापान चले, वहाँ से हिंदुस्तान आ जाना। मैं यहाँ से सऊदी जाता हूँ, वहाँ से हिंदुस्तान आ जाता हूँ। हम सब मिलके इंडिया पहुँचेंगे। हाय, हम होम मिनिस्टर का घर का एंट्री देना बहुत मुश्किल है। उनका बेटा ग्राउंड खेलने आएगा, सब बूटा लेंगे। वहाँ कोई सिक्योरिटी नहीं रहेगा। वहाँ सिक्योरिटी रहेगा तो दैट इज इम्पॉसिबल। वहाँ पर मिनिस्टर नहीं रहेगा, तो वहाँ पर सिक्योरिटी क्यों? सब लोग रेडी है? लेफ्ट साइड
प्रोसीड। जय हिंद सर। जय हिंद। कल सेंट्रल गवर्नमेंट का होम मिनिस्टर का फोन आया था, उनका बेटे किडनैप हुआ है। हमको सैटेलाइट और वायरलेस के द्वारा पता चला है कि उनका बेटे को दिल्ली से कर्नाटक ले गया है। आप लोग कर्नाटक जाकर कोने कोने पर पता करके इंफॉर्मेशन देते रहना है और पता करके हमको बताते रहना है, ठीक है? ठीक है सर। चले हैं? हाँ दोस्त चलो।
ನಾನು ಯಾರಪ್ಪ ನೀನು? ಪ್ರದೀಪ. ಪ್ರದೀಪ, ನೀವು ಇನ್ನೂ ಬದುಕಿದ್ದೀರಾ? ಹೇಗಿದೆ ಮಗನೇ? ಕುಮಾರ ಎಲ್ಲಿದ್ದಾನೆ? ಆಲ್ಬರ್ಟ್ ತಮ್ಮ ಸಾಯಿಸ್ಬಿಟ್ಟ. ನಿನ್ ಮಗನ? ಹೌದು, ನನ್ನ ಮಗನೇ. ಕುಮಾರನ ಹೆಂಗ ಕೊಂದ್ರು ಮಗನೇ? ಆಲ್ಬರ್ಟ್ ನೋಡ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಅಷ್ಟರಲ್ಲಿ ಅವರೆಲ್ಲ ಸೇರಿ ಕುಮಾರ್ನ ಹೊಡೆದು ಹಾಕ್ಬಿಟ್ರಪ್ಪ. ರಸ್ತೆಯಲ್ಲಿ ಮಾತಾಡೋದು ಬೇಡ, ಬಾ ಹೋಗೋಣ. ನೀ ಹೇಳೋದು ನಿಜಪ್ಪ. ಅಲ್ಬರ್ಟ್ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಆದರೆ ಕಿಡ್ನಾಪ್ ಅಲ್ಬರ್ಟೇ ಮಾಡಿಸಿದ ಅನ್ಲಿಕ್ಕೆ ಏನಾದರೂ ಸಾಕ್ಷ್ಯ ಇದೆನಾ? ನಾವು ತನಿಖೆ ಮಾಡಿದ್ದೀವಿ, ಅವನೇ ಅನ್ನೋದು ಕನ್ಫರ್ಮ್ ಆಗಿದೆ. ಆ ಹುಡುಗನ ಡೆಲ್ಲಿಯಿಂದ ಕರ್ನಾಟಕ ಕರ್ಕೊಂಡು. ನಿಜ ಸರ್ ನೀವು ಹೇಳೋದು. ಅಪ್ಪ, ನಾನು ಹೇಳಿದ ಹಾಗೆ ಅಲ್ಬರ್ಟ್ಗೆ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಇರೋದು ನಿಜ. ಆದರೆ ಆತ ಮಾಡಿಸಿರೋದು ಮಾತ್ರ ಪಕ್ಕಾ ಪ್ಲ್ಯಾನ್. ಅವನು ತನಗಿರ್ತಕ್ಕಂಥ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಬೇರೆ ಯಾವುದೋ ದೇಶದಲ್ಲಿ ಇರ್ತಕ್ಕಂತಹ ಟೆರರಿಸ್ಟನ್ನ, ಉಗ್ರರನ್ನ, ನುಸುಳುಕರನ್ನ ನಮ್ಮ ದೇಶದಲ್ಲಿ ನುಗ್ಗಿಸ್ತಾ ಇದ್ದಾನ. ಜೊತೆಗೆ ಆತ ತನ್ನ ಸ್ವಾರ್ಥಕ್ಕಾಗಿ ಇಡೀ ದೇಶನ ನೀರು ಕುಡಿತಕ್ಕಂಥದ್ದು ನಿಜ. ಅವನು ಕಾಂಟ್ಯಾಕ್ಟ್ಸ್ ಆ್ಯಂಡ್ ಸ್ಯಾಟಲೈಟ್ ವೇವ್ಸ್ ಚೆಕ್ ಮಾಡಿದಾಗ ಆತ ಕರ್ನಾಟಕ ಬಂದಿರೋದು ನಿಜ ಅಪ್ಪ. ಆದ್ರೆ ಆತ ಕರ್ನಾಟಕದಲ್ಲಿ ಬಂದು ಕೂಡ ಉಳ್ಕೊಳ್ತಕ್ಕಂಥದ್ದು 3 ಬೆಟ್ಟಗಳು. ಒಂದು ಇದು ರಂಗನತಿಟ್ಟು, ಆ್ಯಂಡ್ ನೆಕ್ಸ್ಟ್ ಒನ್ ದಿಸ್ ಒನ್. ಇದನ್ನು ನೋಡಿದಾಗ ಬಾಬಾ ಬುಡನ್ಗಿರಿ. ಇಲ್ಲಿ ಲಾಸ್ಟ್ ಒನ್ ಆತ ಉಳ್ಕೊಳ್ತಕ್ಕಂಥದ್ದು ಮತ್ತು ಅವನಿಗೆ ಸೇಫ್ ಆಗಿರ್ತಕ್ಕಂಥದ್ದು ಈ ಮುಳ್ಳಯ್ಯನಗಿರಿ ಬೆಟ್ಟ. ಆತ ಪ್ರತಿ ಬೆಟ್ಟದಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಚಕ್ರವನ್ನು ರಚನೆ ಮಾಡ್ಕೊಂಡಿದ್ದಾನ. ಅವನು ಸುಮಾರು 5 ಜನ ವಿಲನ್ಗಳನ್ನ ತನ್ನ ಕೈಯಲ್ಲಿ ಆಟ ಆಡಿಸ್ತಾ ಇದ್ದಾನ. ಫಸ್ಟ್ ಒನ್ ನೋಡಿದಾಗ ಡೇನಿಯಲ್, ಸೆಕೆಂಡ್ ಒನ್ ಜೇಮ್ಸ್, ಥರ್ಡ್ ಒನ್ ಕೈಸರ್ ಮತ್ತು ಅಜ್ಮಲ್ ಆ್ಯಂಡ್ ಕಸಾಬ್ ಅಂತಕ್ಕಂಥ ಈ ಜನ ಇಟ್ಕೊಂಡ್ಬಿಟ್ಟು ನಮ್ಮ ಇಂಡಿಯಾನ ತನ್ನ ನೆಟ್ವರ್ಕ್ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಪ್ಪ. ನಾನು ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಅನ್ನ ಈ ಪುಸ್ತಕದಲ್ಲಿ ಬರೆದಿದ್ದೀನಪ್ಪ. ಇದು ಅವನ ಅಕೌಂಟ್ ನಂಬರ್ ಅಪ್ಪ. ನಾನು ಮತ್ತು ಕುಮಾರ್ ಇಬ್ರು ಸೇರಿಬಿಟ್ಟು ಹ್ಯಾಕ್ ಮಾಡಿದ್ವಿ. ಇದನ್ನ ಈಗ ಆತ ಏನು ಮಾಡಿದಾನಪ್ಪ ಅಂದ್ರೆ ಬ್ಲಾಕ್ ಮಾಡಿಬಿಟ್ಟು ಇನ್ನೊಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಿದಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆಪ್ಪ. ಆತ ಸುಮಾರು ಜನರ ದುಡ್ಡನ್ನು ಕೊಳ್ಳೆ ಹೊಡೆದ್ಬಿಟ್ಟು ತನ್ನದೇ ಆಗಿರ್ತಕ್ಕಂಥ ಸಾಮ್ರಾಜ್ಯ ಕಟ್ಕೊಂಡು ಇಡೀ ಇಂಡಿಯಾನೇ ತನ್ನ ಕೈ ವಶ ಮಾಡ್ಕೊಳ್ಬೇಕಂತಕ್ಕಂಥ ಒಂದು ಹಪಾಪಿ ಅವನಲ್ಲದಪ್ಪ. ನಾವು ಯಾವ ವೇದ ಹೋಗಿ ಬಿಟ್ಕೊಂಡ್ಬರ್ಬೋದು? ಇಲ್ಲಪ್ಪ, ಈಗ ಆತ ತನ್ನದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಕೊಂಡ್ಬಿಟ್ಟಿದ್ದಾನಪ್ಪ. ಈಗ ನಾವು ಯಾವ ವೇದ ಹೋದ್ರೂ ಕೂಡ ಆ ಹುಡುಗನ್ ಬಿಡಿಸ್ಕೊಂಡ್ಬರೋದು ಭಾಳ ಕಷ್ಟಪ್ಪ. ಓಯ್, ಇಂಡಿಯನ್ ಆರ್ಮಿ ಮುಂದೆ ಯಾವುದೂ ಕಷ್ಟ ಅಲ್ಲ. ಐ ಬಿಲೀವ್ ಇಟ್ ಅಪ್ಪ. ಅದು ಸಂಬಂಧಪಟ್ಟಂಗೆ ನನಗೆ ಇಂಡಿಯನ್ ಆರ್ಮಿ ಬಗ್ಗೆ ತುಂಬಾ ಗೌರವ ಅದ. ಇದು ಅಲ್ಬರ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಅಪ್ಪ. ಇದನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅವನನ್ನು ಹಿಡಿತಕ್ಕಂಥ ಕೆಲಸ ಮಾಡಿರಿ. ನನ್ನಿಂದ ಏನೇ ಸಹಾಯ ಬೇಕಾಗಿದ್ರು ನನ್ನ ದೇಶದ ಸಲುವಾಗಿ ನಾನು ಪ್ರಾಣ ಕೊಡೋಕ್ಕೂ ತಯಾರಪ್ಪ. ನೋಡಿ. ಓಕೆ ಪ್ರದೀಪ್, ಇದನ್ನು ನಮ್ಮ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಆಯ್ತಪ್ಪ, ನಾನು ಅವನನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇನ್ನೂ ಪ್ರಯತ್ನ ಪಡ್ತಾ ಇರ್ತೀನಿ. ಆದರೂ ಕೂಡ ಸ್ಯಾಟಲೈಟ್ ಮೇಲೆ ಒಂದು ಕಣ್ಣು ಇರಲಪ್ಪ. ಅವ್ನು ಮಾಡ್ತಕ್ಕಂಥ ಎವ್ರಿ ಆಕ್ಟಿವಿಟೀಸ್ ತುಂಬಾ ಡೇಂಜರ್ಸ್ ಅಪ್ಪ. ಹೀಗಾಗ್ಬಿಟ್ಟು ಅವನ ಮೇಲೆ ಒಂದು ಕಣ್ಣು ಹಿಡಿದ್ರ ಜೊತೆಗೆ ಅವನನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮೇಲಿನ ಮೇಲೆ ಮಾಡ್ತಾ ಇರ್ತೀನಪ್ಪ. ಓಕೆ ಪ್ರದೀಪ್, ಬಟ್ ಬಿ ಕೇರ್ಫುಲ್. ಆಯ್ತಪ್ಪ. हेलो, जय हिंद सर. सर, किडनैपर मिला है. सर, जल्दी आप कर्नाटका पहुंचना है. ओके, कल मैं 11 बजे तक पहुंच जाऊंगा. पहुंचना है. ठीक है, ठीक है.
मेरा बेटा है सर, प्लीज कम सर। मार मार के मुंह खुला दो। ಮುಳ್ಳಂಗೇರಿ ಬೆಟ್ಟ ಸರ್, ಮುಳ್ಳಂಗೇರಿ ಬೆಟ್ಟ ಗೊತ್ತು, ನಾನು ತೋರಿಸ್ತೀನಿ. सोल्जर, अभी होम मिनिस्टर का लड़का को किडनैप हुआ है। वो प्लेस है ये मुल्लंगिरी बेट, ये कर्नाटक में आता है। ये मुल्लंगिरी बेट है। हम लोग बेंगलुरु आर्मी हेडक्वार्टर से हमको यहाँ से जाना है। ये बेंगलुरु हेडक्वार्टर्स है, यहाँ से हम निकलेंगे। यहाँ से हमारा आर्मी का 16 कंपनी और बीएसएफ का 8 कंपनी और सीआरपीएफ का भी 17 कंपनी और आईटीबीपी का भी है, और आगे में मिलेंगे, मैं बताते जाऊंगा, आप लोग सुनते रहो। यहाँ से हम चलेंगे, यहाँ से हम 40 किलोमीटर तक, मतलब यानी कि 40 किलोमीटर तक हम हेलीकॉप्टर में जाएंगे। सभी आदमी डकोटा या हेलीकॉप्टर में आर्मी हेडक्वार्टर से लेकर बेंगलुरु से लेकर 40 किलोमीटर तक हम लोग डकोटा या हेलीकॉप्टर में यहाँ से रवाना होंगे। यहाँ हमको मिलेगा 1700 कंपनी बीएसएफ का। हमको साइड सुविधा के लिए 1700 कंपनी बीएसएफ का यहाँ पर मिलेगा। 17 कंपनी बीएसएफ वाला भी हमारे साथ यहाँ से निकलेंगे। यहाँ से आगे हर एक पहाड़ियों के ऊपर आईटीबीपी हमारा फोर्स तैनात रहता है। और यहाँ पर हमने यहाँ से पैदल जाएंगे हेलीकॉप्टर में। यहाँ 40 किलोमीटर तक जाने के बाद हम यहाँ से पैदल निकलेंगे। पैदल निकलते वक्त सभी ध्यान में रखने वाली बात यह है, सभी अलर्ट रहना है।
इसके बाद यहाँ से एक और पार्टी निकलता है होम मिनिस्टर के साथ। होम मिनिस्टर के साथ एसपीजी या एनएसजी ये उनके पास रहता है, उनको सिक्योरिटी के लिए, क्योंकि हमारी फोर्स का बदनाम ना हो, इसलिए होम मिनिस्टर का सिक्योरिटी के लिए एनएसजी और एसपीजी तैनात रहता है। उनका जवाबदारी है उनको कुछ होने नहीं देना है, चाहे तो जरूरत पड़ेगा तो हमारे प्राण देंगे, लेकिन होम मिनिस्टर को कुछ होने नहीं देंगे, ये पक्की बात है। और यहाँ से हम जाएंगे, यहाँ से 60 किलोमीटर, यहाँ से 60 किलोमीटर के बाद हो सकता है हमको आगे ज़्यादा जंगली हो, ज़्यादा मतलब हमको आने जाने की तकलीफ हो, तो हम वहाँ से भी हम डकौटा या हेलीकॉप्टर का इस्तेमाल हम आगे जाते जाते हमको पता चल जाता है, वहाँ पर इस्तेमाल करते निकलेंगे। यहाँ से जाते वक्त कभी भी अम्बुश भी हो सकता है, क्योंकि हम आगे पीछे बाएं दाहिने ध्यान में रख करके चलने से हम जितना तेज होते हैं, आतंकवादी भी हमसे भी तेज होने के लिए कोशिश करेंगे। उनको भी पता है ये लोग यहाँ से आ सकते हैं, यहाँ से आ जाएंगे तो हम क्या करना है, अगर हम लोग यहाँ से ऐसे किए तो उनको क्या करना है, उनको भी सब पता है। इसलिए हम यहाँ से जाते वक्त हमेशा अलर्ट होके जाना है। ध्यान में रखने वाली बात ये है, कम से कम 10 किलोमीटर पहले, मतलब पिन पॉइंट की 10 किलोमीटर की पहले यहाँ से एक पार्टी आरआर की पार्टी पूरा कार्डन करेंगे, पिन पॉइंट की कार्डन करेंगे। उसके बाद एक और पार्टी पूरा रिजर्व में रहेगा, वो ज़रूरत पड़ने पर वो काम करेगा। हमको कोई भी किसी का सुविधा हो, ज़रूरत पड़ेगी, एक पार्टी रिजर्व में रहेगा, एक और पार्टी सर्च करेंगे आगे जाने का काम। आपको पता है रिजर्व पार्टी का भी आपको काम पता है, और उसके बाद सर्च पार्टी का भी, कार्डन पार्टी का भी आपको पता है। कार्डन करने के बाद एक आरआर का पार्टी और एनएसजी और एसपीजी पार्टी, सीधा हम कहाँ पर पिन पॉइंट है, कहाँ पर उनको उनका पता चल जाता है, हम उसके मुताबिक, हम सिचुएशन के मुताबिक हम एक्शन करेंगे। उसके बाद हम सीधा एसपीजी या एनएसजी को सीधा हम टारगेट बना करके सीधा हम अटैक करेंगे। एसपीजी पार्टी या एनएसजी पार्टी अटैक करेगा, उसके बाद पिन पॉइंट तक पहुंच करके उस लड़का को कहाँ रखा है कहाँ नहीं है वो ऑटोमेटिकली हमको आगे पता चलते रहेगा। यहाँ से कोई किसी को शक, यहाँ तक हमने बता दिए, किसी को शक है तो आप पूछ सकते हैं, बता सकते हैं। उसके बाद हम एक एक को मारने के बाद पिन पॉइंट तक पहुंच करके लड़का को सेफ्टी सुरक्षित लेकर उसको वापस, हम आते वक्त भी हमको कोई भी अपघात या मतलब आघात हो सकता है, इसलिए आते वक्त हम जरूरत पड़ने पर हमने डकौटा या हेलीकॉप्टर से हम सुविधा ले लेंगे। हम आराम से फिर हेडक्वार्टर तक पहुंचना है। यहाँ तक कोई किसी को कोई शक, हम आप लोग कोई डरने वाली बात नहीं है। हमारे पास उग्रवादी के पास क्या रहता है, कुछ नहीं है, उनके पास सिर्फ थोड़ा बहुत आर्म सबनेशन रहता है। हमारे पास पूरा सरकार है, राजनीतिक है, राजकीय है, और पूरा आर्म सबनेशन, इतना आधुनिक तंत्रज्ञान हमारे पास है। उनको क्या चीज़ है वो लोग, हम लोग लगातार 1 साल तक लड़ने से भी हमारे पास इतना आर्म सबनेशन हमारे पास सुविधा है। उग्रवादी के पास क्या है, कुछ नहीं है। उनके पास लगातार कंटिन्यू 2 दिन भी 3 दिन भी अगर उनके पास लड़ने से उनका आर्म सबनेशन खत्म हो जाता है। आप लोग बिल्कुल डरना नहीं है। जय हिंद, जय भारत माता। मैं लड़ जाना है, लहू में एक चिंगारी, खुद से जुनू तक है जाना, हर कतरा बोल रहा। मैं लड़ जाना है, लहू में एक चिंगारी, खुद से जुनू तक है जाना, हर कतरा बोल रहा।
छोड़ो छोड़ो मेरा हाथ छोड़ो। पकड़ो। देख ले साले कौन आ रहा है। भैया भैया आर्मी वाला आ रहे। डैडी बचाओ डैडी। बेटा डरो मत, मैं आ रहा हूँ। ಇಲ್ಲಿಂದ ಹೊರಟೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಹುಡುಗ ಸಾಯ್ತಾನೆ। ಡ್ಯಾಡಿ ಡ್ಯಾಡಿ लड़का को छोड़ दो, वरना आप लोगों को हम चारों तरफ कार्डन कर रखे हैं, एक को भी नहीं छोड़ेंगे। पूरा ये भारतीय सेना है, इसके सामने कोई ठीका है ना कोई ठीकेगा। अभी पूरा पाकिस्तान का आतंकवाद और पाकिस्तान हमारी सेना का पीछे कई बार आ चुके हैं, हार के भाग चुके हैं। तुम क्या चीज है हरामजादे खाए के कुत्ते साले कमीने, तुम लोग सिर्फ आतंकवाद है, एक आतंकवाद। ये भारतीयों के सामने आतंकवाद का नाम मिटाने के लिए हम लोग यहाँ पर आए हैं। होम मिनिस्टर का लड़का को छोड़ दो, अगर तुम्हारी कोई मांग है तो मांग लो, हम उसको पूरा करेंगे। याको बालग्राने सुटक ना ओ साले, आखिरी बार बोलता हूँ मैं, उस लड़का को छोड़ दो। आप जलाने की बात कर रहे हो, बुद्ध जलने के लिए आए आ चुके हैं, फिर जलाने के लिए बात है। एक हमारे लड़का को छू लिया है, ठीक किया, अगर हमारी मिट्टी को भी हम छूने नहीं देंगे। मिट्टी को छू लिया है तो हमारी जमीन को हाथ लगने नहीं देंगे, कोई भी नंबर हमारी भारत देश के लिए आन जाने नहीं देंगे। सोल्जर अटैक। अल्बर्ट कहाँ है बोलो, अल्बर्ट कहाँ है? मेरे को मालूम नहीं, मेरे को मालूम नहीं। अल्बर्ट कहाँ है बोलो, मेरा मालूम नहीं। सच बोलो साले, अल्बर्ट कहाँ है? आपको जिंदा रहने का कुछ है क्या नहीं? आई डोंट नो, मालूम नहीं, मालूम नहीं। बोलो वरना मौत नजदीक आ रहा है। बोल तो बोल तो बोल तो बोलो, अल्बर्ट कहाँ है? सच बोलो। ಡಾನ್ ಆಗ್ಬೇಕೋಸ್ಕರ ನಮ್ಮ ಹುಡುಗನ ಕಡೆಯಿಂದ ಅವ್ನು ಸಾಯ್ ಹೊಡೆದಿದ್ದಾನೆ, ಅಲ್ಬರ್ಟ್ ಆಲ್ರೆಡಿ ಸತ್ತಿದ್ದಾನೆ। ನಿನ್ನ ಭಯವೇ ನಿನ್ನ ಮದವು ಸಿಗಲಿ ಬೇಗ ಕಳೆದ ನಗು ಕೂಗೋ ಕಡಲು ಮೌನ ತೀರ ಮನುಜ ನೀನು ಯಾಕೆ ಕ್ರೂರ ನಿನ್ನ ಭಯವೇ ನಿನ್ನ ಮದವು